ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿವಸ ನಾವು ಕೇರಳದಲ್ಲಿದ್ದೀವಿ, ಅದರಲ್ಲೂ ತ್ರಿವೇಂದ್ರಂ ಅಲ್ಲಿ ಪ್ರಪಂಚದಲ್ಲೇ ಅತ್ಯಂತ ಶ್ರೀಮಂತ ಒಂದು ದೇವಸ್ಥಾನವಾದಂತಹ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ ದರ್ಶನಕ್ಕಂತ ಬಂದಿದ್ದೀನಿ. ಈ ದೇವಸ್ಥಾನದ ಇತಿಹಾಸ ಏನು, ಹಿನ್ನೆಲೆ ಏನು, ಹಾಗೆ ಇದು ಅತ್ಯಂತ ಶ್ರೀಮಂತವಾದಂತಹ ದೇವಸ್ಥಾನ ಅಂತ ಯಾಕೆ ಕರ್ಸ್ಕೊಂಡಿದೆ ಅನ್ನೋದೆಲ್ಲವನ್ನೂ ಕೂಡ ನಿಮ್ ಜೊತೆ ಹಂಚ್ಕೊಳ್ತೀನಿ. ಹಾಗೆ ಈ ದೇವಸ್ಥಾನಕ್ಕೆ ಹೇಗೆ ಬರಬೇಕು, ಯಾವ್ಯಾವ ನಿಯಮಗಳನ್ನ ಪಾಲನೆ ಮಾಡಬೇಕು, ಅದರಲ್ಲೂ ದೇವಸ್ಥಾನದಲ್ಲಿ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ನಾವು ಬೇರೆ ವೆಸ್ಟರ್ನ್ ವೇರ್ಸ್ ಎಲ್ಲ ಹಾಕೊಂಡು ಹೋಗೋಂಗಿಲ್ಲ. ಅದೆಲ್ಲದ್ರ ಬಗ್ಗೆನೂ ಇನ್ಫಾರ್ಮೇಶನ್ ಕೊಡ್ತೀನಿ. ಬನ್ನಿ, ಹಾಗಿದ್ರೆ ಬ್ಲಾಗ್ ಅನ್ನ ಶುರು ಮಾಡೋಣ. ಮೊದಲಿಗೆ ನಮ್ಮ ಕರ್ನಾಟಕದಿಂದ ಕೇರಳದಲ್ಲಿರುವಂತಹ ಸುಪ್ರಸಿದ್ಧವಾದಂತಹ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ ಹೇಗೆ ಹೋಗಬೇಕು ಅಂತ ತಿಳ್ಕೊಳ್ಳೋಣ. ವರ್ಲ್ಡ್ಸ್ ರಿಚೆಸ್ಟ್ ಟೆಂಪಲ್ ಅಂತ ಕರ್ಸ್ಕೊಂಡಿರುವಂಥ ಈ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಕೇರಳದ ರಾಜಧಾನಿ ಆಗಿರುವಂಥ ತ್ರಿವೇಂದ್ರಂ ಅಥವಾ ತಿರುವನಂತಪುರಂ ಅಲ್ಲಿದೆ. ನಮ್ಮ ಬೆಂಗಳೂರಿಂದ ಈ ತ್ರಿವೇಂದ್ರಂನ ನಾವು ರೀಚ್ ಆಗೋದಕ್ಕೆ 720 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕಾಗತ್ತೆ. ಹಾಗೆ ಬೆಂಗಳೂರಿಂದ ಈ ದೇವಸ್ಥಾನವನ್ನು ನೀವು ತಲುಪಬೇಕು ಅಂತಂದರೆ 3 ಮಾರ್ಗಗಳಿದೆ. ಒಂದು ಬಸ್ಸಲ್ಲಿ ಹೋಗ್ಬೋದು, ಅಥವಾ ಟ್ರೈನಲ್ಲಿ ಹೋಗ್ಬೋದು, ಅಥವಾ ಫ್ಲೈಟಲ್ಲಿ ಹೋಗ್ಬೋದು. ತುಂಬ ಕಡಿಮೆ ಬಜೆಟಲ್ಲಿ ನಾವು ಟ್ರಾವೆಲ್ ಮಾಡ್ತೀವಿ ಅಂತ ಅನ್ನೋರಿಗೆ ಟ್ರೈನ್ ತುಂಬಾ ಬೆಸ್ಟ್ ಅಂತ ಹೇಳ್ಬೋದು. ನಾವು ಕೂಡ ಟ್ರೈನಲ್ಲೇ ತ್ರಿವೇಂದ್ರಂಗೆ ಹೋಗಿದ್ದು. ಈಗಾಗಲೇ ಟ್ರೈನ್ ಜರ್ನಿ ಹೇಗಿತ್ತು ಅನ್ನೋದನ್ನ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ನೋಡಿರಲಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ. ಟ್ರೈನಲ್ಲಿ ಹೋಗೋದಾದರೆ ನಿಮಗೆ ಪ್ರತಿದಿನ ಬೆಂಗಳೂರಿಂದ ತ್ರಿವೇಂದ್ರಂಗೆ ಡೈರೆಕ್ಟ್ ಟ್ರೈನ್ ಇದೆ. ಮೈಸೂರು ತ್ರಿವೇಂದ್ರಂ ಎಕ್ಸ್ಪ್ರೆಸ್ ಅಥವಾ ಕೊಚ್ಚಿವೇಲಿ ಎಕ್ಸ್ಪ್ರೆಸ್ ಅಂತಲೂ ಕೂಡ ಈ ಟ್ರೈನನ್ನು ಕರೀತಾರೆ. ಈ ಟ್ರೈನಲ್ಲಿ ನಾರ್ಮಲ್ ಸ್ಲೀಪರ್ ಕ್ಲಾಸ್ ಆದರೆ ಬರೀ 450 ರುಪೀಸ್ಗೆಲ್ಲ ನೀವು ತ್ರಿವೇಂದ್ರಂನ ರೀಚ್ ಆಗ್ಬೋದು. ಅಥವಾ AC ಕೋಚಲ್ಲಿ ಹೋಗ್ತೀರಾ ಅಂತಂದರೆ 1200ರಿಂದ 1300 ರೂಪಾಯಿ ಆಗುತ್ತೆ. ಮೈಸೂರಿಂದ ಟ್ರೈನು ಪ್ರತಿದಿನ 12:45ಗೆ ಹೊರಡುತ್ತೆ. ಮಂಡ್ಯ, ಮದ್ದೂರು, ಕನಕಪುರ ಹಾಗೆ ಕೆಂಗೇರಿ ಈ ರೀತಿ ಮೇನ್ ಸ್ಟಾಪ್ ಕೊಟ್ಕೊಂಡು ಮೆಜೆಸ್ಟಿಕ್ ತಲುಪೋ ಅಷ್ಟರಲ್ಲಿ ಸಂಜೆ 4:20 ಆಗಿರುತ್ತೆ. 4:30ಕ್ಕೆಲ್ಲ ಟ್ರೈನ್ ಮೆಜೆಸ್ಟಿಕ್ಕಿಂದ ಹೊರಡುತ್ತೆ. ಇನ್ನು ಮಾರನೇ ದಿವಸ ಬೆಳಗ್ಗೆ 9 ಗಂಟೆ ಅಥವಾ 9:15 ಈ ಟ್ರೈನ್ ತ್ರಿವೇಂದ್ರಂ ರೀಚ್ ಆಗಿರುತ್ತೆ. ಸುಮಾರು 17ರಿಂದ 18 ಗಂಟೆಗಳ ಪ್ರಯಾಣ ಇರುತ್ತೆ ಬೆಂಗಳೂರಿಂದ ತ್ರಿವೇಂದ್ರಂಗೆ. ಇನ್ನು ಟ್ರೈನ್ ಬದಲಾಗಿ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತೀರಾ ಅಂತ ಅಂದರೆ ಬೆಂಗಳೂರಿಂದ ಸಾಕಷ್ಟು ಬಸ್ಗಳು ಕೂಡ ತ್ರಿವೇಂದ್ರಂಗೆ ಹೋಗುತ್ತೆ. ನೀವು ಪ್ರೀ ಬುಕ್ ಮಾಡ್ಕೊಬೋದು. ಸ್ಲೀಪರ್ ಬಸ್ಸಲ್ಲಿ ಹೋಗ್ತೀರಾ ಅಂತಂದರೆ 1500ರಿಂದ 3000ವರೆಗೂ ಕೂಡ ಚಾರ್ಜ್ ಆಗುತ್ತೆ ನಿಮಗೆ ಒಬ್ಬರಿಗೆ. ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ರು ಮಿನಿಮಮ್ ನೀವು 12 ಅವರ್ಸ್ ಜರ್ನಿ ಮಾಡಲೇಬೇಕಾಗತ್ತೆ. ಇನ್ನು ಲಾಂಗ್ ಜರ್ನಿ ಮಾಡೋದಕ್ಕೆ ಕಷ್ಟ ಆಗುತ್ತೆ, ನಮಗೆ ದುಡ್ಡು ಜಾಸ್ತಿ ಖರ್ಚಾದರೂ ಪರವಾಗಿಲ್ಲ ಅಂತ ಅನ್ನೋರು ಆರಾಮಾಗಿ ಫ್ಲೈಟಲ್ಲಿ ಕೂಡ ಹೋಗಿ ಬರ್ಬೋದು. ಯಾಕಂದರೆ ತ್ರಿವೇಂದ್ರಂ ಮೇಲೇ ಏರ್ಪೋರ್ಟ್ ಇದೆ. ತಿರುವನಂತಪುರಂ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಈ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ 4ರಿಂದ 5 ಕಿಲೋಮೀಟರ್ ದೂರದಲ್ಲಿರುತ್ತೆ. ಅಲ್ಲಿಂದ ನೀವು ಟ್ಯಾಕ್ಸಿ ಅಥವಾ ಆಟೋ ಬುಕ್ ಮಾಡಿಕೊಂಡು ಈ ದೇವಸ್ಥಾನವನ್ನು ರೀಚ್ ಆಗ್ಬೋದು. ಇದಿಷ್ಟು ಯಾವ ರೀತಿ ತಿರುವನಂತಪುರಂನಲ್ಲಿರುವಂಥ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನವನ್ನು ತಲುಪೋದು ಹೇಗೆ ಅನ್ನೋದಾಗಿತ್ತು. ಇನ್ನು ಇವಾಗ ತಿರುವನಂತಪುರಮಲ್ಲಿ ಸ್ಟೇ ಆಗೋದೆಲ್ಲಿ ಅಂತ ತಿಳ್ಕೊಳ್ಳೋಣ. ಒನ್ಸ್ ನೀವು ತಿರುವನಂತಪುರಂ ರೀಚ್ ಆದ್ರಿ ಅಂತಂದರೆ ಇಲ್ಲಿ ನಿಮಗೆ ಬಜೆಟಲ್ಲಿ ರೂಮ್ಗಳು ಸಿಗುತ್ತೆ. ಹಾಗೆ ಲಕ್ಸುರಿಯಾಗಿ ಒಳ್ಳೆ ರೂಮ್ಸ್ಗಳು ಬೇಕು ಅಂತಂದ್ರೂ ಕೂಡ ಸಿಗತ್ತೆ. ಅಥವಾ ಬರೀ ನಾವು ಸ್ಟೇ ಆಗೋದಿಲ್ಲ, ಫ್ರೆಶ್ ಅಪ್ ಆಗಿ ದೇವ್ರ ದರ್ಶನಕ್ಕೆ ಹೋಗ್ತೀವಿ ಅಂತಂದರೆ ಡಾರ್ಮೆಟ್ರಿಗಳು ಕೂಡ ಸಾಕಷ್ಟು ಸಿಗುತ್ತೆ. ದೇವಸ್ಥಾನದ ಮುಂದೆನೇ ಕೂಡ ಡಾರ್ಮೆಟ್ರಿ ಇದೆ. ದೇವಸ್ಥಾನಕ್ಕೆ ತುಂಬ ಸಮೀಪದಲ್ಲಿ ನೀವು ರೂಮ್ಸ್ ಮಾಡ್ತೀರಾ ಅಂತಂದರೆ ಸ್ವಲ್ಪ ರೂಮ್ ಕಾಸ್ಟ್ ಜಾಸ್ತಿ ಇರುತ್ತೆ. 1 ಕಿಲೋಮೀಟರ್ 2 ಕಿಲೋಮೀಟರ್ ದೂರದಲ್ಲಿ ನೀವು ರೂಮ್ನ ಮಾಡಿದ್ರೆ ಸ್ವಲ್ಪ ರೇಟು ಕೂಡ ಕಡಿಮೆ ಇರುತ್ತೆ. ನಾವು ವಾಕಬಲ್ ಡಿಸ್ಟೆನ್ಸಲ್ಲೇ ನಮ್ಮ ರೂಮ್ ಮಾಡಿದ್ವಿ. ಅಂಥ ಲಕ್ಸುರಿಯಾಗಿ ಏನೂ ಇರಲಿಲ್ಲ, ನಾರ್ಮಲ್ ಆಗಿತ್ತು. ಹಾಗೆ ಬಿಸಿ ನೀರಿನ ಫೆಸಿಲಿಟಿ ಇರಲಿಲ್ಲ. ಹಾಗಾಗಿ ನಮಗೆ 1300 ರುಪೀಸ್ಗೆ ರೂಮ್ ಸಿಕ್ಕಿತ್ತು. ರೂಮ್ ಡೀಟೇಲ್ಸ್ ಬೇಕಿದ್ರೆ ಕಮೆಂಟ್ ಮಾಡಿ, ನಾನು ಅವ್ರ ನಂಬರ್ ಕೊಡ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರನ್ನ. ಇವಾಗ ಬನ್ನಿ ದೇವಸ್ಥಾನದ ಟೈಮಿಂಗ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಬೇರೆ ಎಲ್ಲ ದೇವಸ್ಥಾನಗಳಿಗೆ ಕಂಪೇರ್ ಮಾಡಿದ್ರೆ ಈ ದೇವಸ್ಥಾನದ ಟೈಮಿಂಗ್ಸ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಕರೆಕ್ಟಾಗಿ ಟೈಮಿಂಗ್ಸ್ ನೋಡಿಕೊಂಡು ನೀವು ದರ್ಶನಕ್ಕೆ ಬನ್ನಿ, ಇಲ್ಲಾಂದರೆ ಸುಮಾರು 1-2-3 ಅವರ್ ವೆಯ್ಟ್ ಮಾಡಬೇಕಾಗತ್ತೆ. ಇಲ್ಲಿನ ಲೋಕಲೈಟ್ಸ್ ಹೇಳೋ ಹಾಗೆ ಬೆಳಗಿನ ಜಾವ ದರ್ಶನಕ್ಕೆ ಬಂದರೆ ದೇವರ ದರ್ಶನನೂ ಕೂಡ ತುಂಬ ಚೆನ್ನಾಗಾಗತ್ತೆ. ಹಾಗೆ ಜನನೂ ಕೂಡ ತುಂಬ ಕಡಿಮೆ ಇರ್ತಾರೆ ಅಂತ ಹೇಳ್ತಾರೆ. ಪ್ರತಿದಿನ ದೇವಸ್ಥಾನ ಬೆಳಗಿನ ಜಾವ 3:30 ಓಪನ್ ಆಗುತ್ತೆ. ಹಾಗೆ 4:45 ಮತ್ತೆ ದೇವಸ್ಥಾನನ ಕ್ಲೋಸ್ ಮಾಡ್ತಾರೆ. ಮತ್ತೆ ದರ್ಶನ 6:30 ಶುರುವಾದರೆ 7 ಗಂಟೆ ಕ್ಲೋಸ್ ಆಗುತ್ತೆ. 8:00 ಶುರುವಾದರೆ 10 ಗಂಟೆ ಕ್ಲೋಸ್ ಆಗುತ್ತೆ. 10:00 ಶುರುವಾದರೆ 11:10 ಕ್ಲೋಸ್ ಆಗುತ್ತೆ. ಮತ್ತೆ 11:45ಗೆ ಶುರುವಾದರೆ 12 ಗಂಟೆಗೆಲ್ಲ ದರ್ಶನ ಕ್ಲೋಸ್ ಆಗುತ್ತೆ. ಅದಾದಮೇಲೆ 12 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಕೂಡ ದೇವಸ್ಥಾನ ಕ್ಲೋಸ್ ಇರುತ್ತೆ. 5 ಗಂಟೆಯಿಂದ 6:15ವರೆಗೂ ದರ್ಶನ ಇರುತ್ತೆ. ಮತ್ತೆ 6:45ರಿಂದ 7:20ವರೆಗೂ ದರ್ಶನ ಇರುತ್ತೆ. ಮತ್ತೆ ದೇವಸ್ಥಾನ ಕ್ಲೋಸ್ ಮಾಡ್ತಾರೆ. ಕೊನೆ ಪೂಜೆ ಮಾಡಿ 8 ಗಂಟೆಗೆ ಲಾಸ್ಟ್ ಸ್ವಲ್ಪ ಜನ ಮಾತ್ರ ದರ್ಶನಕ್ಕೆ ಬಿಡ್ತಾರೆ.
ನಾವು ಹೋದಾಗ ಬೆಳಗ್ಗೆ ಒಂದ್ಸಲ ದರ್ಶನ ಮಾಡಿದ್ವಿ, ಹಾಗೆ ಸಂಜೆ ಕೂಡ ಒಂದ್ಸಲ ದರ್ಶನ ಮಾಡಿದ್ವಿ. ನಮಗೆ ಬೆಳಗ್ಗೆಗಿಂತ ಸಂಜೆ ತುಂಬಾ ಚೆನ್ನಾಗಿ ದರ್ಶನ ಆಯಿತು. ಕೊನೆ ಪೂಜೆ ಆದಮೇಲೆ ನಮಗೆ ದರ್ಶನ ಬಿಟ್ಟಿದ್ದು, ಹಾಗಾಗಿ ಈ ದೇವ್ರನ್ನ ತುಂಬಾ ಚೆನ್ನಾಗಿ ನೋಡಿದ್ವಿ. ಈ ಟೈಮಿಂಗ್ಸಲ್ಲಿ ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 ಅವರ್ ಗ್ಯಾಪ್ಗಳನ್ನ ಯಾಕೆ ಕೊಟ್ಟಿದ್ದಾರೆ ಅಂತಂದರೆ, ವಿಶೇಷ ಪೂಜೆಗಳು ನಡೀತಾ ಇರುತ್ತೆ ಅನಂತ ಪದ್ಮನಾಭ ಸ್ವಾಮಿಗೆ. ಹಾಗಾಗಿ ಹೋಗೋ ಭಕ್ತರನ್ನೇನು ಪೂರ್ತಿಯಾಗಿ ಒಳಗಡೆ ಹೋಗದೆ ಇರೋ ಹಾಗೆ ಸ್ಟಾಪ್ ಮಾಡೋದಿಲ್ಲ. ಲೈನಲ್ಲೇ ಸ್ವಲ್ಪ ಹೊತ್ತು ನಿಲ್ಲಿಸಿರ್ತಾರೆ. ನೀವು ಕೂತ್ಕೊಂಡು ಅಥವಾ ನಿಂತ್ಕೊಂಡು ವೆಯ್ಟ್ ಮಾಡ್ಬೋದು. ಅದಾದಮೇಲೆ ದರ್ಶನಕ್ಕೆ ಬಿಡ್ತಾರೆ 1 ಅವರು, ಮುಕ್ಕಾಲು ಗಂಟೆ ಆದಮೇಲೆ. ಆದರೆ ಮಧ್ಯಾಹ್ನ 12 ಗಂಟೆಯಿಂದ 5 ಗಂಟೆವರೆಗೂ ಕಂಪ್ಲೀಟಾಗಿ ಯಾರನ್ನೂ ಕೂಡ ದರ್ಶನಕ್ಕೆ ಅಂತ ಬಿಡೋದಿಲ್ಲ. ಇನ್ನು ದೇವಸ್ಥಾನದ ಒಳಗಡೆ ಯಾವುದೇ ರೀತಿಯಾದಂತಹ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಬಿಡೋದಿಲ್ಲ. ಮೊಬೈಲ್ ಫೋನು, ಕ್ಯಾಮ್ರಾ ಅಥವಾ ಸ್ಮಾರ್ಟ್ ವಾಚನ್ನು ಕೂಡ ಅಲೋ ಮಾಡೋದಿಲ್ಲ. ನೀವು ಇಲ್ಲೇ ಈಚೆ ಕ್ಲಾಕ್ ರೂಮಲ್ಲಿ ಡೆಪಾಸಿಟ್ ಮಾಡಿ ದೇವಸ್ಥಾನದ ಒಳಗಡೆ ಹೋಗಬೇಕು. ಹಾಗೆ ದೇವಸ್ಥಾನದ ಹೊರಭಾಗದಲ್ಲೂ ಕೂಡ ನಿಮಗೆ ಡ್ರೋನ್ ಶಾಟ್ ಎಲ್ಲ ತೆಗೆಯೋದಕ್ಕೆ ಅಲೋ ಮಾಡೋದಿಲ್ಲ. ಇನ್ನು ಈ ದೇವಸ್ಥಾನದಲ್ಲಿ ಸ್ಟ್ರಿಕ್ಟಾಗಿ ಡ್ರೆಸ್ ಕೋಡನ್ನು ಮೇಂಟೈನ್ ಮಾಡ್ತಾರೆ. ಹೆಂಗಸರು ಸೀರೆ ಹಾಕಿರಬೇಕು, ಗಂಡಸರು ಪಂಚೆ ಹಾಕಿರಬೇಕು. ಇನ್ನು ದೇವಸ್ಥಾನದ ಗರ್ಭಗುಡಿಗೆ ಹೋಗುವಾಗ ಗಂಡಸರು ಬನಿಯನ್ನು ಹಾಗೆ ಶರ್ಟನ್ನು ಕೂಡ ರಿಮೂವ್ ಮಾಡಿ ದೇವರ ದರ್ಶನ ಮಾಡಬೇಕು. ಸಾಮಾನ್ಯವಾಗಿ ಬೇರೆ ದೇವಸ್ಥಾನಗಳಲ್ಲಿ ಹೆಂಗಸರು ಸಲ್ವಾರ್ ಕಮೀಸ್ ಅಥವಾ ಚೂಡಿದಾರ್ ಮೇಲೆ ದುಪ್ಪಟ್ಟ ಹಾಕೊಂಡ್ರೆ ಅಲೋ ಮಾಡ್ತಾರೆ. ಆದರೆ ಈ ದೇವಸ್ಥಾನದಲ್ಲಿ ಲಂಗಾದಾವಣಿ ಅಥವಾ ಸೀರೆನೇ ಹಾಕೊಂಡಿರ್ಬೇಕು. ಅಕಸ್ಮಾತ್ ಏನಾದರೂ ನೀವು ಚೂಡಿದಾರ್ ಹಾಕೊಂಡು ಬಂದಿದ್ರು ಕೂಡ ಅದ್ರ ಮೇಲೇನೆ ಪಂಚೆ ಸುತ್ತಕೊಂಡು ಅನಂತರ ದೇವಸ್ಥಾನದೊಳಗಡೆ ಹೋಗಬೇಕಾಗತ್ತೆ. ಅಕಸ್ಮಾತಾಗಿ ನೀವು ತಗೊಂಡು ಬಂದಿಲ್ಲ ಅಂದ್ರೂ ಏನೂ ಚಿಂತೆ ಮಾಡಬೇಕಾಗಿಲ್ಲ. ಯಾಕಂದರೆ ದೇವಸ್ಥಾನದ ಹೊರಭಾಗನೇ ಸುಮಾರಷ್ಟು ಪಂಚೆಗಳನ್ನು ಮಾರ್ತಾ ಇರ್ತಾರೆ. ಹಾಗೆ ಬಾಡಿಗೆಗೂ ಕೂಡ ಕೊಡ್ತಾರೆ. ನೀವು ಹಾಕೊಂಡೋಗಿ ವಾಪಸ್ ತಂದವ್ರಿಗೆ ಕೊಡ್ಬೋದು. ಇನ್ನು ನೀವು ತೊಗೊಂಡು ಬಂದಿರುವಂಥ ಲಗೇಜ್ ಎಲ್ಲ ಇಡೋದಕ್ಕೆ ಕ್ಲಾಕ್ ರೂಮ್ ವ್ಯವಸ್ಥೆ ಇದೆ. ಹಾಗೆ ನೀವು ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದಕ್ಕೂ ಕೂಡ ವ್ಯವಸ್ಥೆ ಇದೆ. ಇದಿಷ್ಟು ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದ ಇನ್ಫಾರ್ಮೇಷನ್ ಆಗಿತ್ತು. ಬನ್ನಿ ಇವಾಗ ದೇವಸ್ಥಾನದ ಇತಿಹಾಸ ಏನು, ಹಿನ್ನೆಲೆ ಏನು, ಹಾಗೆ ಈ ದೇವಸ್ಥಾನವನ್ನು ಅತ್ಯಂತ ಶ್ರೀಮಂತ ದೇವಸ್ಥಾನ ಅಂತ ಯಾಕೆ ಕರೀತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಕೇರಳದ ತಿರುವನಂತಪುರಮಲ್ಲಿರುವಂಥ ಈ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಮಹಾವಿಷ್ಣುವಿನ 108 ದಿವ್ಯ ಕ್ಷೇತ್ರಗಳಲ್ಲಿ ಒಂದು. ಈ ದೇವಸ್ಥಾನವನ್ನ ವಿಶ್ವದಲ್ಲೇ ಅತ್ಯಂತ ಶ್ರೀಮಂತವಾದಂತಹ ದೇವಸ್ಥಾನ ಅಂತ ಕರೀತಾರೆ. ಯಾಕಂದ್ರೆ ಈ ದೇವಸ್ಥಾನದಲ್ಲಿರುವಂತಹ ಒಟ್ಟು ನಿಧಿಯ ಮೌಲ್ಯ 1.5 ಲಕ್ಷ ಕೋಟಿ ರೂಪಾಯಿಗಳಷ್ಟಿದೆ. ಈ ದೇವಸ್ಥಾನ 8ನೇ ಶತಮಾನಕ್ಕಿಂತಲೂ ಹಳೆಯದಾಗಿದ್ದು, ದೇವಸ್ಥಾನವನ್ನ 4,000 ಶಿಲ್ಪಿಗಳು, 6,000 ಕೆಲಸಗಾರರು ಹಾಗೆ 100 ಆನೆಗಳು ಸೇರಿ ಕೇವಲ 6 ತಿಂಗಳಲ್ಲೇ ಕಟ್ಟಿ ಮುಗಿಸಿದ್ದಾರೆ. ದೇವಾಲಯದ ಗರ್ಭಗುಡಿಯಲ್ಲಿ ಅನಂತ ಶಯನನ ರೂಪದಲ್ಲಿರುವಂತಹ ಪದ್ಮನಾಭನು ಸುಮಾರು 18 ಅಡಿ ಉದ್ದವಾಗಿದ್ದು, ಈ ವಿಗ್ರಹವನ್ನ 12,008 ಸಾಲಿಗ್ರಾಮಗಳನ್ನು ಬಳಸಿ ನಿರ್ಮಿಸಲಾಗಿದೆ. ಈ ಸಾಲಿಗ್ರಾಮಗಳನ್ನು ನೇಪಾಳದ ಗಂಡಕಿ ನದಿಯಲ್ಲಿ ಆನೆಗಳ ಮೇಲೆ ಹೊರಿಸಿ ತರಿಸಲಾಗಿದೆ ಅಂತಲೂ ಕೂಡ ಹೇಳ್ತಾರೆ. ಇನ್ನು ಗರ್ಭಗುಡಿಯಲ್ಲಿರುವಂಥ ಅನಂತ ಪದ್ಮನಾಭ ಸ್ವಾಮಿಯನ್ನ ಒಂದೇ ಬಾರಿ ದರ್ಶನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿಯೇ ದೇವರನ್ನ 3 ಪ್ರತ್ಯೇಕ ಬಾಗಿಲಲ್ಲಿ ನಾವು ದರ್ಶನ ಮಾಡಬೇಕಾಗತ್ತೆ. ಸೃಷ್ಟಿ, ಸ್ಥಿತಿ, ಲಯ ಈ ರೀತಿ 3 ಬಾಗಿಲುಗಳಿದ್ದು, 1ನೇ ಬಾಗಿಲಿನಲ್ಲಿ ಸ್ವಾಮಿಯ ಮುಖ, 7 ಎಡೆಯ ಸರ್ಪ ಹಾಗೆ ಸ್ವಾಮಿಯ ಹಸ್ತವನ್ನ ನಾವು ನೋಡ್ಬೋದಾಗಿರುತ್ತೆ. 2ನೇ ಬಾಗಿಲಿನಲ್ಲಿ ಸ್ವಾಮಿಯ ನಾಭಿ ಹಾಗೆ ನಾಭಿಯಿಂದ ಹೊರಬಂದಂತಹ ಕಮಲದ ಮೇಲೆ ಕುಳಿತಿರುವಂತಹ ಬ್ರಹ್ಮನನ್ನ ನಾವು 2ನೇ ಬಾಗಿಲಿನಲ್ಲಿ ದರ್ಶನ ಮಾಡಬಹುದು. ಇನ್ನು 3ನೇ ಹಾಗೂ ಕೊನೆಯ ಬಾಗಿಲಿನಲ್ಲಿ ಸ್ವಾಮಿಯ ಪಾದಗಳನ್ನ ನಾವು ದರ್ಶನ ಮಾಡಬಹುದಾಗಿರುತ್ತೆ. ದೇವಸ್ಥಾನದ ಒಳಗೆ ಮೊಬೈಲ್ ಅಥವಾ ಕ್ಯಾಮ್ರಾ ಅಲೋ ಮಾಡದೇ ಇರೋ ಕಾರಣ ದೇವರ ಫೋಟೋವನ್ನ ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಇಲ್ಲಿಂದನೇ ದರ್ಶನ ಮಾಡ್ಕೊಳ್ಳಿ. ದೇವಾಲಯದ ಮುಂಭಾಗದಲ್ಲಿರುವಂಥ ಈ ಕಲ್ಯಾಣಿಯನ್ನ ಪದ್ಮತೀರ್ಥ ಅಂತ ಕರೆಯಲಾಗತ್ತೆ. ಇದನ್ನ ಸ್ವತಃ ವಿಷ್ಣುವಿನ 6ನೇ ಅವತಾರವಾದಂಥ ಪರಶುರಾಮನು ಸೃಷ್ಟಿಸಿದ ಅಂತ ಹೇಳಲಾಗತ್ತೆ. ದೇವಾಲಯದ ರಾಜಗೋಪುರ 100 ಅಡಿಗಳಷ್ಟು ಎತ್ತರವಾಗಿದ್ದು, ದೇವಸ್ಥಾನದ ಒಳಗಡೆ ಸುಮಾರು 365 ಕಂಬಗಳಿವೆ. ಇನ್ನು ಈ ದೇವಸ್ಥಾನಕ್ಕೆ ಕೇವಲ ಹಿಂದೂಗಳಿಗೆ ಮಾತ್ರನೇ ಪ್ರವೇಶ ಇದ್ದು, ದೇವಸ್ಥಾನದ ಆಡಳಿತವನ್ನ ತಿರುವಾಂಕೂರು ರಾಜವಂಶಸ್ಥರು ನೋಡ್ಕೊಳ್ತಾ ಇದ್ದಾರೆ.
ಬನ್ನಿ ಇವಾಗ ಈ ದೇವಸ್ಥಾನದ ಹಿನ್ನೆಲೆ ಏನು, ಇತಿಹಾಸ ಏನು, ಹಾಗೆ ಅನಂತ ಪದ್ಮನಾಭ ಸ್ವಾಮಿ ಈ ಕ್ಷೇತ್ರಕ್ಕೆ ಬಂದು ನೆಲೆಸಿದ್ದು ಹೇಗೆ ಅಂತ ಸ್ಥಳ ಪುರಾಣವನ್ನ ತಿಳ್ಕೊಳ್ಳೋಣ. ಬಹಳ ವರ್ಷಗಳ ಹಿಂದೆ ಕಾಸರಗೋಡಿನಲ್ಲಿ ವಿಲ್ವಮಂಗಳಂ ದಿವಾಕರ ಮುನಿಗಳು ಇರ್ತಾರೆ. ಇವರು ವಿಷ್ಣುವಿನ ಅತಿ ದೊಡ್ಡ ಭಕ್ತರಾಗಿದ್ದು ಪ್ರತಿನಿತ್ಯ ಕೂಡ ವಿಷ್ಣುವಿನ ಪೂಜೆಯಲ್ಲಿ ನಿರತರಾಗಿರ್ತಾರೆ. ಹೀಗಿರುವಾಗ ಒಂದು ದಿನ ವಿಷ್ಣು ಒಂದು ಸುಂದರ ಮಗುವಿನ ರೂಪದಲ್ಲಿ ಮುನಿಗಳ ಮುಂದೆ ಕಾಣಿಸ್ಕೊಳ್ತಾರೆ. ಆಗ ಮುನಿಗಳು ಆ ಮಗುವನ್ನ ನೋಡಿ ತುಂಬಾನೇ ಸಂತೋಷದಿಂದ ಆ ಮಗುವನ್ನ ನನ್ನ ಜೊತೆನೆ ಉಳಿಯೋ ಹಾಗೆ ಕೇಳ್ಕೊಳ್ತಾರೆ. ಅದಕ್ಕೆ ಒಪ್ಪಿದಂತಹ ಮಗು ಒಂದು ಷರತ್ತನ್ನ ವಿಧಿಸುತ್ತೆ. ಅದೇನಂದ್ರೆ, ನಾನು ಏನೇ ತೊಂದರೆ ಕೊಟ್ರು, ಏನೇ ಚೇಷ್ಟೆ ಮಾಡಿದ್ರು ಕೂಡ ನೀವು ಕೋಪಗೊಳ್ಬಾರ್ದು, ನನ್ನನ್ನ ಗದರ್ಬಾರ್ದು, ನೀವೇನಾದ್ರೂ ಹಾಗೆ ಮಾಡಿದ್ರೆ ನಿಮ್ಮನ್ನ ಬಿಟ್ಟು ನಾನು ಹೊರಟು ಹೋಗ್ತೀನಿ ಅಂತ ಹೇಳುತ್ತೆ. ಇದಕ್ಕೆ ಒಪ್ಪಿಗೆಯನ್ನ ಕೊಡ್ತಾರೆ ಮುನಿಗಳು. ಹಾಗೆ ಮಗು ಆ ಮುನಿಗಳ ಜೊತೆನೆ ಇರುತ್ತೆ. ಒಂದು ದಿನ ಹೀಗೆ ಆಟ ಆಡ್ತಾ ಇರುವಾಗ ಮುನಿಗಳು ಪೂಜೆ ಮಾಡೋದಕ್ಕೆ ಅಂತ ಇಟ್ಕೊಂಡಂತ ಸಾಲಿಗ್ರಾಮವನ್ನ ಆ ಮಗು ಬಾಯಲ್ಲಿ ಹಾಕೊಂಡು ಆಟ ಆಡೋದಕ್ಕೆ ಯತ್ನಿಸುತ್ತೆ. ಇದರಿಂದ ಕೋಪಗೊಂಡಂತಹ ಮುನಿಗಳು ಮಗುವನ್ನ ಗದರಿ ಕೈ ಮಾಡೋದಕ್ಕೆ ಮುಂದಾಗ್ತಾರೆ. ಆಗ ಬೇಸರಗೊಂಡಂತ ಮಗು, ನೀವು ನಿಮ್ಮ ಷರತ್ತನ್ನ ಮೀರಿದ್ದೀರಾ, ಹಾಗಾಗಿ ನಾನು ನಿಮ್ ಜೊತೆ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅದೃಶ್ಯವಾಗತ್ತೆ. ಈ ಘಟನೆ ನಡೆದ ಮೇಲೆ ಮುನಿಗಳಿಗೆ ತುಂಬಾನೇ ಬೇಜಾರಾಗತ್ತೆ. ಎಂತ ಕೆಲಸ ಮಾಡ್ಬಿಟ್ನಲ್ಲ ನಾನು ಅಂತ. ಕೆಲವು ದಿನಗಳು ಕಳೆಯುತ್ತೆ. ಅದಾದ್ಮೇಲೆ ಒಂದು ಅಶರೀರವಾಣಿ ಕೇಳಿಸುತ್ತೆ. ಆ ಅಶರೀರವಾಣಿಯಲ್ಲಿ ಆ ಮಗುದೇ ಧ್ವನಿ ಇರುತ್ತೆ. ನೀನು ನನ್ನನ್ನು ಮತ್ತೆ ನೋಡಬೇಕು ಅಂತಂದರೆ ಅನಂತನ ಕಾಡಿಗೆ ನನ್ನ ಹುಡ್ಕೊಂಡು ಬಾ, ಅಲ್ಲಿ ನಾನು ನಿನಗೆ ದರ್ಶನವನ್ನು ಕೊಡ್ತೀನಿ ಅಂತ ಹೇಳಿ ಅನಂತರ ಮುನಿಗಳು ಆ ಕಾಡನ್ನು ಹುಡುಕೊಂಡು ಕಾಸರಗೋಡಿಂದ ಹೊರಡ್ತಾರೆ. ಆ ಅನಂತನ ಕಾಡೆ ಇವತ್ತಿನ ಈ ತಿರುವನಂತಪುರಂ. ಮುನಿಗಳು ಸುಮಾರು ದಿನಗಳು ಕಾಡನ್ನು ಹುಡುಕೊಂಡು ಕೊನೆಗೆ ಅನಂತನ ಕಾಡಿಗೆ ತಲುಪ್ತಾರೆ. ಆವಾಗ ಆ ಮಗು ಮತ್ತೆ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಹಾಗೆ ಆ ಮಗು ತನ್ನ ನಿಜ ರೂಪ ದರ್ಶನವನ್ನ ಮುನಿಗಳಿಗೆ ಮಾಡಿಸುತ್ತೆ. ಅವಾಗ ಮುನಿಗಳಿಗೆ ಗೊತ್ತಾಗತ್ತೆ ಆ ಮಗು ಬೇರಾರು ಅಲ್ಲ, ಪ್ರತಿದಿನ ನಾನು ಆರಾಧಿಸುವಂಥ ವಿಷ್ಣುವೇ ಅಂತ. ಆಗ ಮುನಿಗಳು ಮನಸಾರೆ ವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾರೆ. ತಕ್ಷಣ ಆ ಮಗು ಅಲ್ಲೇ ಇದ್ದಂಥ ಒಂದು ಮಾವಿನ ಮರದ ಒಳಗಡೆ ಹೋಗಿ ಅದೃಶ್ಯವಾಗತ್ತೆ. ಸ್ವಲ್ಪ ಹೊತ್ತಿನ ಬಳಿಕ ಆ ಮರದಲ್ಲಿ ಬಿರುಕು ಬಂದು ಒಂದು ದೊಡ್ಡ ಅನಂತ ಪದ್ಮನಾಭ ಸ್ವಾಮಿ ಮೂರ್ತಿ ಕಾಣಿಸ್ಕೊಳ್ಳುತ್ತೆ. ಆ ವಿಗ್ರಹವನ್ನ ಬರೀಗಣ್ಣಿನಲ್ಲಿ ನೋಡಲು ಅಸಾಧ್ಯವಾಗಿರುತ್ತೆ. ಯಾಕಂದ್ರೆ ಅಷ್ಟು ದೊಡ್ಡವಾಗಿರುತ್ತೆ ಆ ವಿಗ್ರಹ. ಸುಮಾರು 8 ಕಿಲೋಮೀಟರ್ ಅಷ್ಟು ಉದ್ದವಾಗಿರುತ್ತಂತೆ ಆ ವಿಗ್ರಹ. ಅಷ್ಟು ದೊಡ್ಡದಾಗಿರುವಂತಹ ಅನಂತ ಪದ್ಮನಾಭನ ವಿಗ್ರಹವನ್ನ ನೋಡಿದಂತಹ ಮುನಿಗಳು ಯಾರಿಗೇ ಆಗಲಿ ಬರೀಗಣ್ಣಿನಲ್ಲಿ ಏಕಮಾತ್ರ ಕಾಲಕ್ಕೆ ಈ ವಿಗ್ರಹವನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಇಷ್ಟು ಉದ್ದವಾಗಿರುವಂತಹ ವಿಗ್ರಹವನ್ನ ಯಾವ ರೀತಿ ಪೂಜೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ, ಇದಕ್ಕೆ ನೀನೇ ಉಪಾಯವನ್ನ ಸೂಚಿಸಬೇಕು ಅಂತ ವಿಷ್ಣುವನ್ನ ಮನಸಾರೆ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಆಗ ವಿಷ್ಣು ತನ್ನ ಗಾತ್ರವನ್ನ ಚಿಕ್ಕದು ಮಾಡ್ತಾರೆ. ಕೆಲವರು ಹೇಳೋ ಪ್ರಕಾರ ಮೊದಲಿದ್ದಂತಹ ಅನಂತ ಪದ್ಮನಾಭ ಸ್ವಾಮಿ ವಿಗ್ರಹ ಏನಿದೆ ಅದು 18 ಕಿಲೋಮೀಟರ್ ಇತ್ತು ಅಂತ ಹೇಳ್ತಾರೆ. ಇನ್ನು ಕೆಲವರು 8 ಕಿಲೋಮೀಟರ್ ಅಂತ ಹೇಳ್ತಾರೆ. ಎಕ್ಸಾಕ್ಟ್ಲಿ ಎಷ್ಟಿತ್ತು ಅಂತ ಗೊತ್ತಿಲ್ಲ. ಆದರೆ ಇವಾಗ ಸದ್ಯದಲ್ಲಿ ಗರ್ಭಗುಡಿಯಲ್ಲಿರುವಂತಹ ಅನಂತ ಪದ್ಮನಾಭ ಸ್ವಾಮಿಯ ವಿಗ್ರಹ ಏನಿದೆ ಅದು 18 ಅಡಿಗಳಷ್ಟು ಉದ್ದವಾಗಿದೆ. ಮುನಿಗಳ ಪ್ರಾರ್ಥನೆಗೆ ಮೆಚ್ಚಿದಂಥ ವಿಷ್ಣು ತನ್ನ ಗಾತ್ರವನ್ನ ಈಗಿರುವಂತಹ ವಿಗ್ರಹದಷ್ಟು ಸಂಕುಚಿಸುತ್ತಾರೆ. ತದನಂತರ ಬಿಲ್ವಮಂಗಳಂ ಮುನಿಗಳು ಸುಪ್ರೀತಗೊಂಡು ತನ್ನ ಜೀವನದ ಅಂತ್ಯದವರೆಗೂ ಕೂಡ ಇಲ್ಲೇ ದೇವರ ಪೂಜೆಯಲ್ಲಿ ನಿರತರಾಗಿರ್ತಾರೆ. ಇನ್ನು ಅವರು ತೀರ್ಕೊಂಡ ನಂತರ ಅವರ ಸಮಾಧಿಯನ್ನ ದೇವಾಲಯದ ಆವರಣದಲ್ಲೇ ಮಾಡಲಾಯಿತು ಅಂತಲೂ ಕೂಡ ಹೇಳ್ತಾರೆ. ಇದಾದ ನಂತರ ತಿರುವಾಂಕೂರು ರಾಜವಂಶಸ್ಥರು ಈ ದೇವಾಲಯದ ನಿರ್ಮಾಣದ ಕಾರ್ಯವನ್ನ ಮಾಡ್ತಾರೆ. ಇನ್ನು ಈ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನವನ್ನ ಪ್ರಪಂಚದ ಅತ್ಯಂತ ಶ್ರೀಮಂತ ದೇವಸ್ಥಾನ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ, ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದಲ್ಲಿರ್ತಕ್ಕಂತಹ ಅನಂತ ಸಂಪತ್ತಿನ ಕಾರಣದಿಂದಾಗಿ. ಕೇರಳದ ತ್ರಿವೇಂದ್ರಮಲ್ಲಿರುವಂತಹ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಇತ್ತೀಚೆಗೆ ಅತ್ಯಂತ ಜನಪ್ರಿಯತೆಯನ್ನ ಪಡೆದುಕೊಂಡಿರೋದಕ್ಕೆ ಕಾರಣ ಏನು ಅಂತಂದ್ರೆ, ತನ್ನ ಒಡಲಿನಲ್ಲಿರುವಂತಹ ಅಪಾರವಾದ ಸಂಪತ್ತಿನ ಕಾರಣದಿಂದಾಗಿ. ಈ ದೇವಸ್ಥಾನದ ನೆಲಮಹಡಿಯಲ್ಲಿ 6 ನಿಗೂಢ ಕೋಣೆಗಳಿದ್ದು ಆ ಕೋಣೆಗಳಲ್ಲಿ ಚಿನ್ನ, ಬೆಳ್ಳಿ, ವಜ್ರ ಹಾಗೂ ಇನ್ನೂ ಇತರೆ ಲೋಹಗಳಿಂದ ತಯಾರು ಮಾಡಿರುವಂತಹ ಆಭರಣಗಳು, ಪಾತ್ರೆಗಳು, ಆಯುಧಗಳು, ದೇವರ ವಿಗ್ರಹಗಳು, ಕಲಾಕೃತಿಗಳು ಹಾಗೂ ರಾಜರ ಮನೆತನದ ನಾಣ್ಯಗಳು ಮುಂತಾದ 500 ಕೆಜಿಗೂ ಅಧಿಕವಾದಂತಹ ಸಂಪತ್ತು ಪತ್ತೆಯಾಗಿದೆ. ಮೊದಲೇ ಹೇಳಿದಾಗೆ ಈ ದೇವಸ್ಥಾನ ಸರ್ಕಾರಕ್ಕೆ ಸೇರಿಲ್ಲ. ಈ ದೇವಸ್ಥಾನದ ಆಡಳಿತವನ್ನ ತಿರುವಾಂಕೂರು ರಾಜವಂಶಸ್ಥರು ನೋಡ್ಕೊಳ್ತಾ ಬಂದಿದ್ದಾರೆ. ಹಾಗಾಗಿ ಈ ದೇವಸ್ಥಾನದ
ನೆಲಮಹಡಿಯಲ್ಲಿ ಇರ್ತಕ್ಕಂತಹ ವಸ್ತುಗಳನ್ನು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಅಂತ ದೇವಸ್ಥಾನದಲ್ಲಿ ಕೆಲಸ ಮಾಡುವಂಥ ಒಬ್ಬ ಅರ್ಚಕರು ಪೊಲೀಸರಿಗೆ ದೂರನ್ನು ಕೊಟ್ಟಿರ್ತಾರೆ. ಆ ದೂರಿನ ಮೇರೆಗೆ 2011ರಲ್ಲಿ ಭಾರತ ಸರ್ಕಾರದ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ದೇವಸ್ಥಾನದ ನೆಲಮಹಡಿಯಲ್ಲಿ ಇರ್ತಕ್ಕಂಥ 6 ಕೊಠಡಿಗಳ ಪೈಕಿ 5 ಕೊಠಡಿಗಳ ಬಾಗಿಲನ್ನು ತೆಗೆದು ಏನೇನಿದೆ ಎಷ್ಟೆಷ್ಟಿದೆ ಅನ್ನೋದನ್ನೆಲ್ಲ ಲೆಕ್ಕ ಹಾಕಿದಾಗ 1.5 ಲಕ್ಷ ಕೋಟಿ ಸಂಪತ್ತು ಪತ್ತೆ ಆಯಿತು. ಅದರಲ್ಲಿ ಒಂದು ಕೋಣೆಯ ಬಾಗಿಲನ್ನು ಮಾತ್ರ ತೆಗೆಯೋದಕ್ಕಾಗಿಲ್ಲ. ಅದು ಈ ದೇವಾಲಯದಲ್ಲಿ ಉಳಿದಿರುವಂಥ ಒಂದು ನಿಗೂಢ ರಹಸ್ಯ ಅಂತ ಹೇಳಿದ್ರೂ ತಪ್ಪಾಗಲಾರ್ದು. ಈ ಅನಂತ ಪದ್ಮನಾಭ ಸ್ವಾಮಿಯ ಸಂಪತ್ತಿನ ಬಗ್ಗೆ ಹಾಗೂ ನೆಲಮಹಡಿಯಲ್ಲಿ ಇರ್ತಕ್ಕಂತಹ ಈ 6 ಕೊಠಡಿಗಳಲ್ಲಿ ಏನೇನು ಸಿಕ್ತು, ಹಾಗೆ ಒಂದು ಕೊಠಡಿಯ ಬಾಗಿಲನ್ನು ಯಾಕೆ ತೆಗೆಯೋದಕ್ಕಾಗಿಲ್ಲ ಅನ್ನೋದೆಲ್ಲದನ್ನು ಕೂಡ ಸಪ್ರೇಟಾಗಿ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆವಾಗ ನಿಮಗೆ ತಿಳ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ಅನ್ನೋ ಕಾರಣಕ್ಕೆ. ಯಾಕಂದರೆ ಇದೇ ವಿಡಿಯೋದಲ್ಲಿ ಎಲ್ಲದನ್ನು ಹೇಳಿದ್ರೆ ತುಂಬ ಲೆಂತಿ ಆಗುತ್ತೆ. ಹಾಗೆ ಈ ವಿಡಿಯೋದಲ್ಲಿ ಕೇವಲ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಎಲ್ಲಿದೆ, ಹೇಗೆ ತಲುಪ್ಬೋದು, ಹಾಗೆ ಎಲ್ಲಿ ಉಳ್ಕೊಳ್ಬೇಕಾಗತ್ತೆ, ದರ್ಶನದ ಪ್ರೊಸೀಜರ್ ಎಲ್ಲ ಹೇಗಿರುತ್ತೆ, ಹಾಗೆ ದೇವಸ್ಥಾನದ ಇತಿಹಾಸ ಏನು, ಹಿನ್ನೆಲೆ ಏನು, ಹಾಗೂ ಈ ದೇವಸ್ಥಾನವನ್ನು ಪ್ರಪಂಚದ ಅತ್ಯಂತ ಶ್ರೀಮಂತ ದೇವಸ್ಥಾನ ಅಂತ ಯಾಕೆ ಕರೀತಾರೆ ಅನ್ನೋದು ಮಾತ್ರನೇ ನಮ್ಮ ಕಾನ್ಸೆಪ್ಟ್ ಆಗಿರೋದ್ರಿಂದ, ಹಾಗೆ ಟಾಪಿಕ್ ಆಗಿರೋದ್ರಿಂದ ಅದ್ರ ಬಗ್ಗೆ ಮಾತ್ರನೇ ನಾನು ಮಾಹಿತಿನ ಕೊಟ್ಟಿದ್ದೀನಿ. ನಿಮಗೆ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದ ಸಂಪತ್ತಿನ ಬಗ್ಗೆ ಹಾಗೆ ನಿಧಿಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು ಅಂತ ಆಸಕ್ತಿ ಇದ್ದರೆ ಖಂಡಿತವಾಗ್ಲೂ ಇನ್ನೊಂದು ಸಪ್ರೇಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಒಂದು ಬಾಗಿಲು ಯಾಕೆ ಇನ್ನೂ ಓಪನ್ ಆಗಿಲ್ಲ, ಹಾಗೆ ಓಪನ್ ಮಾಡಿದ್ರೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ, ಅಷ್ಟು ಈಸಿಯಾಗಿ ಆ ಬಾಗಿಲನ್ನು ಓಪನ್ ಮಾಡ್ಬೋದಾ ಬೇಡವಾ ಅನ್ನೋದೆಲ್ಲದನ್ನು ಕೂಡ ಆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದೇವರ ನಾಡು ಅಂತಲೇ ಪ್ರಖ್ಯಾತಿಗೊಂಡಿರುವಂಥ ಈ ಕೇರಳದಲ್ಲಿ ನೋಡಬೇಕಾದಂತಹ ಸುಪ್ರಸಿದ್ಧವಾದಂತಹ ಹಾಗೆ ಪ್ರಮುಖವಾದಂತಹ ದೇವಸ್ಥಾನದಲ್ಲಿ ಈ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನವೂ ಕೂಡ ಒಂದಾಗಿದ್ದು ತುಂಬಾನೇ ಸುಲಭವಾಗಿ ನಾವು ಈ ದೇವಸ್ಥಾನವನ್ನ ತಲುಪಬಹುದು. ಇನ್ನು ಈ ದೇವಸ್ಥಾನದಲ್ಲಿ ನಾವು ವಿಷ್ಣುವಿನ ಮೂಲ ಸ್ವರೂಪದಲ್ಲಿ ದರ್ಶನ ಮಾಡಬಹುದಾಗಿರುತ್ತೆ. ಕ್ಷೀರಸಾಗರದಲ್ಲಿ ಹೇಗೆ ಅನಂತ ಶಯನನ ಮೇಲೆ ವಿಷ್ಣು ಮಲಗಿರ್ತಾನೋ ಅದೇ ರೀತಿಯಲ್ಲಿ ನಾವು ಅನಂತ ಪದ್ಮನಾಭ ಸ್ವಾಮಿಯ ದರ್ಶನವನ್ನ ಈ ದೇವಸ್ಥಾನದಲ್ಲಿ ಮಾಡ್ಬೋದು. ಅದರಲ್ಲೂ 3 ದ್ವಾರಗಳ ಮುಖಾಂತರ ನಾವು ದೇವರ ದರ್ಶನವನ್ನ ಮಾಡಬೇಕಾಗತ್ತೆ. ತುಂಬಾನೇ ಹೊಸ ಹಾಗೂ ಅದ್ಭುತವಾದಂತಹ ಅನುಭವವನ್ನ ಕೊಡುತ್ತೆ ಈ ದೇವಸ್ಥಾನದಲ್ಲಿ ನಾವು ದೇವರ ದರ್ಶನ ಮಾಡಿದ್ರೆ. ನಮ್ಮ ಕರ್ನಾಟಕದಿಂದ ಒಂದೇ ದಿವಸದಲ್ಲಿ ಹೋಗಿ ಬರ್ಬೋದಾಗಿರುತ್ತೆ. ಯಾಕಂದ್ರೆ ಪ್ರತಿದಿನ ನಮಗೆ ತ್ರಿವೇಂದ್ರಮಿಂದ ವಾಪಸ್ ಬೆಂಗಳೂರಿಗೂ ಕೂಡ ಟ್ರೈನ್ ಇದೆ. ಆಲ್ಮೋಸ್ಟ್ ನಾನು ಈ ವಿಡಿಯೋದಲ್ಲಿ ಫುಲ್ಲು ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದ ಬಗ್ಗೆ. ನಿಮ್ಮೆಲ್ಲರಿಗೂ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೂ ಕೂಡ ಆ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ವಿಡಿಯೋದಿಂದ ಹೆಲ್ಪ್ ಆಗ್ಬೋದು. ಹಾಗೆ ನಿಮಗೆ ಈ ವಿಡಿಯೋ ನೋಡಿ ಏನು ಅನ್ನಿಸ್ತು, ಇನ್ನೂ ಯಾವ ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು ಅನ್ನೋದನ್ನ ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಇದೇ ರೀತಿಯಾದಂತಹ ವಿಡಿಯೋದೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅನಂತ ಪದ್ಮನಾಭನ ಆಶೀರ್ವಾದ ಸದಾಕಾಲ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಆಶಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.